ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ನಾಡಗೌಡರ ಕುರಿತು ವರಿಷ್ಠರೊಂದಿಗೆ ಮಾತನಾಡುತ್ತೇನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು, ಜೂನ್ 26. ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಶಾಸಕ CS ಅಪ್ಪಾಜಿ ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡುವ ಕುರಿತು ಪಕ್ಷದ ವರಿಷ್ಠರೊಂದಿಗೆ ಪ್ರಾಮಾಣಿಕವಾಗಿ ಚರ್ಚಿಸುತ್ತೇನೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು. ಶುಕ್ರವಾರ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಮುದ್ದೇಬಿಹಾಳ ಕ್ಷೇತ್ರದ ಬೆಂಬಲಿಗರು ಹಾಗೂ ಮುಖಂಡರು ಶಾಸಕ ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು. ನಾಡಗೌಡರು ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗ ಮತ್ತು ಶ್ರಮ ಪಟ್ಟಿದ್ದಾರೆ. ಅವರ ಕೊಡುಗೆಯ ಅರಿವು ನಮ್ಮೆಲ್ಲರಿಗೂ ಇದೆ. ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗಬೇಕು ಎಂಬುದು ನನ್ನ ವೈಯಕ್ತಿಕ ಬಯಕೆಯೂ ಆಗಿದೆ ಎಂದು ಹೇಳಿದರು. ನಾನು ಮತ್ತು ನಾಡಗೌಡರು ಪಕ್ಷದಲ್ಲಿ ಹಲವು ವರ್ಷಗಳಿಂದ ಒಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ. ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿಯೇ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಆದರೆ ಕೆಲವು ಕಾರಣಗಳಿಂದ ಅದು ಸಾಧ್ಯವಾಗಲಿಲ್ಲ. ಈಗ ಅವರ ವಿಷಯವನ್ನ ಪಕ್ಷದ ವರಿಷ್ಠರ ಮುಂದೆ ಪ್ರಾಮಾಣಿಕವಾಗಿ ಪ್ರಸ್ತಾಪಿಸುತ್ತೇನೆ ಎಂದು ತಿಳಿಸಿದರು. ನಾಡಗೌಡ ಅವರ ಪರವಾಗಿ ಹೇಳಲು ನೀವು ಇಲ್ಲಿಗೆ ಬರುವ ಅಗತ್ಯವೇ ಇರಲಿಲ್ಲ. ಆದರೂ ಅಭಿಮಾನದಿಂದ ಆಗಮಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿರುವುದು ಸಂತಸದ ಸಂಗತಿ. ನಿಮ್ಮೆಲ್ಲರ ಅಭಿಮಾನಕ್ಕೆ ಅಭಿನಂದನೆಗಳು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ CS ಅಪ್ಪಾಜಿ ನಾಡಗೌಡ, ತಾಳಿಕೋಟೆ, ಮುದ್ದೇಬಿಹಾಳ ಹಾಗೂ ನಲ್ತವಾಡ ಭಾಗದ ನೂರಾರು ಮುಖಂಡರು, ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ. ಇದು ನಿಮ್ಮದೇ ಧ್ವನಿ. ಮಿತ್ರ ಅಂತ ನಾಡಗೌಡ್ರೆ, ಮಿತ್ರ ಅಂತ ನಾಡಗೌಡ್ರೆ, ಮುದ್ದೇಬಿಹಾಳ್ನ ಎಲ್ಲ ಮುಖಂಡಗಳೇ, ಕಾರ್ಯಕರ್ತರುಗಳೇ, ವಿವಿಧ ಸಂಸ್ಥೆಗಳನ್ನ ಪ್ರತಿನಿಧಿಸುವಂತ ಎಲ್ಲ ಮುಖಂಡಗಳೇ, ಸ್ನೇಹಿತರೆ, ನಾವೆಲ್ಲ ಬಂದಿದ್ದೀರಿ ಅಂತ ಹೇಳಿ ನಾಡಗೌಡರು ನನಗೆ ಬೇರೆ ನಮ್ಮ ಕಾರ್ಯಕ್ರಮ ಇತ್ತು, ನಾನು ಬಂದೇ ಇಲ್ಲಿ ಬಂದಾಗ ತಾವೆಲ್ಲ ಇರಲಿಲ್ಲ ಇಲ್ಲಿ. ಆಮೇಲೆ ಅವರು ನಿಮ್ಮನ್ನ ಕರೆದಿದ್ದಾರೆ, ನನ್ಗೆ ಬೇರೆ ಕಾರ್ಯಕ್ರಮ ಇದೆ, ಇರ್ಲಿ ಪವಿತ್ರವಾದಂತ ಕಾರ್ಯಕ್ರಮಕ್ಕೆ ನಾನು ಮುಂದೂಡಿದ್ದೆ. ಇವತ್ತು ತಮ್ಮ ಆಸೆ, ತಮ್ಮ ವಿಚಾರ, ತಮ್ಮ ಅಭಿಮತ ಅರ್ಪಿದ್ದೇನೆ. ನಾಡಗೌಡರ ಬಗ್ಗೆ ನಾವು ಯಾರು ಏನು ಹೇಳುವಂತ ಅವಶ್ಯಕತೆ ನನಗಿಲ್ಲ. ಬಹುಶಃ ಹಿಂದೆ ನಾನು ಅವರು ಜೊತೆಲಿ ಮಂತ್ರಿಯಾಗಿ ಬಂಗಾರಪ್ಪನ ಸಂಪುಟದಲ್ಲಿ ಕೆಲಸ ಮಾಡಿರೋದು ಈಗ ಅವರು ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವ್ರ ಹೆಸರು ತೀರ್ಮಾನ ಆಗಿ ಕೊನೆಗಳಿಗೆ SR ಪಾಟೀಲ್ ಹೆಸರು ಬದಲಾವಣೆ ಆಗಿ ಅನೌನ್ಸ್ ಆಯಿತು. ಬಹಳ ದೊಡ್ಡ ಅನ್ಯಾಯ ಆಗಿದೆ, ನಾನಿಲ್ಲ ಅಂತ ನಾನು ಹೇಳುದಿಲ್ಲ. ಅವರ ಸೌಮ್ಯ ಸ್ವಭಾವ, ಅವರ ನಡತೆ ಕೂಡ ನನಗೆ ಸಂಪೂರ್ಣವಾಗಿ ಅರಿವಿದೆ. ಪಕ್ಷಕ್ಕೆ ಯಾವ ರೀತಿ ತ್ಯಾಗವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೂಡ ಅರಿವಿದೆ. ಸೊ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಚರ್ಚೆ ಕೂಡ ಮಾಡಿದ್ದೇವೆ. ಇವತ್ತು ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋದು ತಾವೆಲ್ಲ ಒತ್ತಡ ಮಾಡ್ತಾ ಇದ್ದೀರಿ. ನೀವ್ಯಾರು ಬರೋ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿ. ಆದ್ರೂ ಅಭಿಮಾನಕ್ಕೆ ಯಾರು ನಾವು ನಿಮ್ಮ ಅಭಿಮಾನ, ಪ್ರೀತಿ, ವಿಶ್ವಾಸ, ಸುಮಾರು 40 ವರ್ಷದ ಗೆಳೆತನ ಒಟ್ಟಿಗೆ ಸೇರಿ ಅವ್ರನ್ನ ತಾವೆಲ್ಲ ಸೇರಿ ಸತತ 8 ಬಾರಿ ಚುನಾವಣೆಯಲ್ಲಿ ಹೋರಾಟಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಅವರ ಬೆನ್ನತ್ತಿದ್ದೀರಿ. 6 ಬಾರಿ ಗೆದ್ದಿದ್ದಾರೆ. ನಾನು ಇಷ್ಟೇ ಮಾತ್ರ ಹೇಳ್ತೀನಿ, ಈಗ ನಾನು ಮಾಧ್ಯಮದವ್ರ ಮುಂದೆ ಮಾತಾಡೋಕ್ಕಾಗುದಿಲ್ಲ, ನೀವು ಮುಂದೆನೂ ಮಾತಾಡೋಕ್ಕಾಗುದಿಲ್ಲ. ನಾನು ಪ್ರಾಮಾಣಿಕವಾಗಿ ನನ್ನ ಕೈಯಲ್ಲಿ ಏನು ಅವ್ರಿಗೆ ಅವರ ವಿಚಾರದಲ್ಲಿ ನಾನು ಮಂಡಿಸ್ಬೇಕು, ಅವ್ರ ವಿಚಾರದಲ್ಲಿ ಏನು ನಮ್ಮ ವರಿಷ್ಠರಿಗೆ ತಿಳಿಸ್ಬೇಕು, ಆ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈಗ ಹೇಳಿದ್ದೀನಿ. ಆದ್ರಿಂದ ನಿಮ್ಗೆ ಕೂಡ ನನಗೆ ಅರಿವಿದೆ, ನನ್ನ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಕೂಡ ನನಗೆ ಅರಿವಿದೆ. ನಾಡಗೌಡರು ಏನು ವಿಶ್ವಾಸ ಇಟ್ಟಿದ್ದಾರೆ ಕೂಡ ಅರಿವಿದೆ ನನಗೆ. ಅದರಿಂದ ಜಾಸ್ತಿ ಏನು ಮಾತಾಡೋದು ಬೇಡ. ಸೊ ನಾವು ಅವರು ಇಬ್ರು ಗೆಳೆತನದಲ್ಲಿ ಮೊದಲಿಂದ ಕೂಡ ಆತ್ಮೀಯತೆಯಿಂದ
ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ಯಾವ ಕೂಡ ಪಕ್ಷದ ನಿಷ್ಠೆಗೆ ಮೊದಲು ಕೂಡ ಉಳಿಸ್ಕೊಂಡು ಕೂಡ ಬಂದಿದ್ದೀವಿ. ಸೊ ಇವತ್ತು ನಮ್ಮ ಸರ್ಕಾರ ಕೂಡ ತರಲಿಕ್ಕೆ ಎಲ್ಲ ಸೇರಿ ದುಡಿದಿದ್ದಾರೆ. ನೀವೆಲ್ಲ ಸೇರಿ ದುಡಿದಕ್ಕೆ ನಮ್ಮ ಸರ್ಕಾರ ಬಂದಿದ್ದು. ಬರೀ ನನ್ನ ಒಬ್ಬನಿಂದ, ನಾಡಿಗೌಡ ಒಬ್ಬನಿಂದ ಅಲ್ಲ. ನೀವೆಲ್ಲ ಹೊಲ ಹುಟ್ಟೋದಕ್ಕೇನೆ, ಹೊಲ ಬಿದ್ದೆ ಮಾಡ್ದಕ್ಕೆ, ಉತ್ತೋದಕ್ಕೆ ರಾಜಕಾರಣ ವ್ಯವಸಾಯ ಇದ್ದಂಗೆ. ಒಂದಿಂದ 2 ದಿನದಲ್ಲ, 16 ವರ್ಷ ಹೊಲ ಸಮ ಆಗ್ಬೇಕು. ಹಂಗೆ ಒಂದ್ ಕಲ್ಲು ಶಿಲೆ ಆಗ್ಬೇಕಾದ್ರೆ ಬೇಕಾದಷ್ಟು ಏಟುಗಳೆಲ್ಲ ಬಿದ್ದಿರ್ತದೆ. ಹಂಗೆ ನಾಡುಗೌಡರು ಬೇಕಾದಷ್ಟು ಏಟುಗಳನ್ನ ತಿಂದಿದ್ದಾರೆ. ಸೊ ಮಿಕ್ಕಿದ ವಿಚಾರಗಳನ್ನ ಚರ್ಚೆ ಮಾಡೋಣ. ನಿಮ್ ಕ್ಷೇತ್ರಕ್ಕೆ ಖಂಡಿತ ನಾನು ಬರ್ತೀನಿ. ನನ್ನ ಕೈಲಿ ಏನು ನಿಮ್ಗೆ ನ್ಯಾಯವನ್ನ ಕೊಡಿಸಕ್ ಸಾಧ್ಯನೋ ಖಂಡಿತ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ. ಮತ್ತು ನಮ್ಮ ನಾಡುಗೌಡರು ಕೂಡ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ.